ಹೇಳ್ತೀರಿ. ಈಗ ದಾನದ ಬಗ್ಗೆ ತಿಳಿಸುತ್ತಿದ್ದೀನಿ. ಚಾತುರ್ಮಾಸದಲ್ಲಿ ದಾನ ಮಾಡುವುದರಿಂದ ಅನಂತ ಪುಣ್ಯ ಲಭಿಸುತ್ತದೆ ಮತ್ತು ಭಗವಾನ್ ವಿಷ್ಣು ಹಾಗೂ ಶಿವನ ಕೃಪೆ ದೊರೆಯುತ್ತದೆ. ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿಯವರೆಗೆ 4 ತಿಂಗಳ ಅವಧಿಯಲ್ಲಿ ಚಾತುರ್ಮಾಸ ಎಂದು ಕರೆಯಲಾಗುತ್ತದೆ. ಈ ಪವಿತ್ರ ದಿನಗಳಲ್ಲಿ ನಿಮ್ಮ ಆರ್ಥಿಕ ಪ್ರಗತಿ ಮತ್ತು ಆರೋಗ್ಯ, ಆಧ್ಯಾತ್ಮಿಕ ಉನ್ನತಿಗಾಗಿ ವಿಭಿನ್ನ ವಸ್ತುಗಳನ್ನು ದಾನ ಮಾಡಬಹುದು. ಪ್ರಮುಖ ಚಾತುರ್ಮಾಸ ದಾನಗಳು: ಪೂಜಾ ದ್ರವ್ಯ ದಾನ, ಅರಿಶಿನ, ಕುಂಕುಮ, ಎಣ್ಣೆ, ತುಪ್ಪ, ಶ್ರೀಗಂಧ ಮತ್ತು ಬತ್ತಿಗಳನ್ನು ದಾನ ಮಾಡುವುದು ಶ್ರೇಷ್ಠ. ತುಳಸಿ ಮತ್ತು ಕೃಷ್ಣನ ವಿಗ್ರಹ. ತುಳಸಿ ವೃಂದಾವನ ತುಳಸಿ ಗಿಡ ಅಥವಾ ಕೃಷ್ಣನ ವಿಗ್ರಹವನ್ನು ಕೊಡುವುದು ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತಾರೆ. ಅನ್ನದಾನ. ಹಸಿದವರಿಗೆ ಆಹಾರ ಅಥವಾ ಅನ್ನವನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ವಸ್ತ್ರ ಮತ್ತು ಛತ್ರಿ ದಾನ. ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಪ್ರಗತಿ ಬಯಸುವವರು ಬಟ್ಟೆ ಮತ್ತು ಕೊಡೆಯನ್ನು ದಾನ ಮಾಡಬೇಕು. ಧಾರ್ಮಿಕ ಪುಸ್ತಕಗಳ ದಾನ. ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಜಪಮಾಲೆಗಳನ್ನು ದಾನ ಮಾಡುವುದು ಜ್ಞಾನದಾನಕ್ಕೆ ಸಮ. ದೀಪದಾನ. ದೇವಸ್ಥಾನಗಳಲ್ಲಿ ಅಥವಾ ಬ್ರಾಹ್ಮಣರಿಗೆ ದೀಪದಾನ ಮಾಡುವುದರಿಂದ ಜೀವನದಲ್ಲಿ ಕತ್ತಲೆ ದೂರವಾಗುತ್ತದೆ. ತುಪ್ಪ ಮತ್ತು ಜೇನುತುಪ್ಪ ದಾನದಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಆರೋಗ್ಯ ಸಮಸ್ಯೆ ಇರುವವರು ಸಣ್ಣ ಕಪ್ಗಳಲ್ಲಿ ತುಪ್ಪ ಅಥವಾ ಜೇನುತುಪ್ಪ ದಾನ ಮಾಡಬಹುದು. ತಾಂಬೂಲ ದಾನ. ಮುತ್ತೈದೆಯರಿಗೆ ಅಥವಾ ದಂಪತಿಗಳಿಗೆ ಕನಿಷ್ಠ 4 ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ ಮತ್ತು ತುಳಸಿ ದಳಗಳಿಂದ ತಾಂಬೂಲ ನೀಡುವುದು ಶುಭ ತರುತ್ತದೆ. ದಾನ ನೀಡುವ ಸರಳ ವಿಧಾನ. ಚಾತುರ್ಮಾಸದ 8 ದ್ವಾದಶಿಗಳ ದಿನದಂದು ಈ ದಾನವನ್ನು ನೀಡುವುದು ಅತ್ಯಂತ ಫಲಪ್ರದವಾಗಿದೆ. ಫಸ್ಟ್ ನೀವು ದಶಮಿ ದಿನ ತಂದಿಟ್ಕೋಬೇಕು. ಏಕಾದಶಿ ದಿನ ಪೂಜೆ ಮಾಡಿ ಮರನೇ ದಿನ ದ್ವಾದಶಿ ದಿನ ದಾನ ಕೊಡಬೇಕು. ದಾನದ ವಿಧಗಳು: ಅರಿಶಿನ ಕುಂಕುಮ ದಾನ, ಅನ್ನದಾನ, ತುಳಸಿ ಗಿಡ ದಾನ, ದೀಪದಾನ, ತಾಮ್ರದ ಗಿಂಡಿ ದಾನ, ತಾಮ್ರದ ತಟ್ಟೆ ದಾನ, ತಾಂಬೂಲ ದಾನ, ಬ್ರಹ್ಮಾಂಡ ದಾನ, ಅನ್ನದಾನ. ಹಸಿದವರಿಗೆ ಅನ್ನ ಕೊಡ್ಬೋದು, ಇಲ್ಲಾಂದರೆ ನಿಮಗೆ ದೇವಸ್ಥಾನಕ್ಕೆ ಅಕ್ಕಿ, ಬೇಳೆ ಈ ಥರ ಕೊಡಿಸ್ಬೋದು. ಆಮೇಲೆ ದೀಪದಾನ ಮಾಡೋರು ದೀಪ ಹಚ್ಚಿ ದಿನ ಪೂಜೆ ಮಾಡಬೇಕು. ಏಕಾದಶಿ ದಿನ 1 ತಾಸಿದ್ರೆ ನಡೆಯುತ್ತೆ. ಮರನೇ ದಿನ ಕೊಡಬೇಕು. ದ್ವಾದಶಿ ದಿನ ಕೊಡಬೇಕಾದ್ರೆ ತುಪ್ಪ, ಬತ್ತಿ, ದೀಪ ಕೊಡಬೇಕು. 2 ಜೋಡಿ ದೀಪಗಳನ್ನು ಇಟ್ಟು ಪೂಜೆ ಮಾಡಿ ಅದಕ್ಕೆ ಗೆಜ್ಜೆ ವಸ್ತ್ರ ಇರಿಸಿ ಆಮೇಲೆ ದಾನ ಕೊಡಬೇಕು. ದಕ್ಷಿಣೆ ತಾಂಬೂಲ ದಕ್ಷಿಣೆ ಸಮೇತ ದಾನ ಕೊಡಬೇಕು. ಗಿಂಡಿ ದಾನ. ಗಿಂಡಿಯಲ್ಲಿ ಅಕ್ಕಿ ಇಟ್ಟು ದಶಮಿ ದಿನ ತೊಗೊಂಬರ್ಬೇಕು. ಏಕಾದಶಿ ದಿನ ಪೂಜೆ ಮಾಡಿ ದ್ವಾದಶಿ ದಿನ ಒಂದು ಗಿಂಡಿ ತೊಗೊಂಡು ಅದ್ರ ತುಂಬ ಅಕ್ಕಿ ಹಾಕಿದ್ರ ಮೇಲೆ ಒಂದು ಬೆಲ್ಲದ ಹಚ್ಚಿಟ್ಟು ಪೂಜೆ ಮಾಡಿ ದ್ವಾದಶಿ ದಿನ ದಾನ ಕೊಡಬೇಕು. ಇದನ್ನು ಕೊಡೋದ್ರಿಂದ ದಾರಿದ್ರ್ಯ ದೂರವಾಗುತ್ತದೆ. ಮತ್ತು ಬ್ರಹ್ಮಾಂಡ ದಾನ ಅತ್ಯಂತ ಪ್ರಬಲವಾದದ್ದು. ನಿಮಗೆ ಮನೆ ಇಲ್ಲದಿದ್ದರೆ ಅಥವಾ ಕೋರ್ಟ್ ಕಚೇರಿಗೆ ಏನಾದರೂ ಸಮಸ್ಯೆ ಇದೆ ಮನೆ ವಿಚಾರದಲ್ಲಿ, ಬ್ರಹ್ಮಾಂಡ ದಾನ ಮಾಡೋದರಿಂದ ಭೂಮಿ ದಾನ ಮಾಡಿದಷ್ಟೇ ಫಲ ಸಿಗುತ್ತದೆ. 1 ಕೊಬ್ಬರಿಗೆ ಇಟ್ಕ ತಗೋಬೇಕು ದೊಡ್ಡದು. ಅದರಲ್ಲಿ ಅರ್ಧ ಅಕ್ಕಿ ತುಂಬಿ ಅದರ ಮೇಲೆ ಒಂದು ಕೃಷ್ಣನ ಮೂರ್ತಿ ಸಣ್ಣದು ಅದರೊಳಗಿಟ್ಟು ಮೇಲೆ ಮುಚ್ಚಿ ಅದಕ್ಕೆ ದಾರದಿಂದ ಸುತ್ತಿ ಅದನ್ನು ದಾನ ಕೊಡೋದರಿಂದ ಭೂಮಿ ದಾನದ ಮಾಡಿದಷ್ಟು ಫಲ ಸಿಗುತ್ತದೆ. ಆಮೇಲೆ ಆಕಳ ಕರು ದಾನ. ಈಗ ತೋರಿಸಿದ್ದೀನಿ ನನಗೆ ಗೋಪದ್ಮ ವ್ರತ ಮಾಡಿ ಆಕಳ ಕರು ಸಣ್ಣ ಮೂರ್ತಿ ತಂದು ಪಂಚಲೌದು ಅಥವಾ ಹಿತ್ತಾಳೆ ತೊಗೊಂಬಂದು ಅದನ್ನು ಅಕ್ಕಿಯಲ್ಲಿ ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಇಟ್ಟು ಅದಕ್ಕೊಂದು ಗೆಜ್ಜೆ ವಸ್ತ್ರ ಇರಿಸಿ ಅದನ್ನು ದ್ವಾದಶಿ ದಿನ ದಾನ ಕೊಡಬೇಕು. ನೀವೇನೇ ಕೊಟ್ಟು ದ್ವಾದಶಿ ದಿನ ದಾನ ಕೊಡಬೇಕು. ಏಕಾದಶಿ ದಿನ ಪೂಜೆ ಮಾಡಬೇಕು, ದ್ವಾದಶಿ ದಿನ ದಾನ ಕೊಡಬೇಕು. ಮತ್ತು ನೀವು ಊಟ ಮಾಡೋಕ್ಕಿಂತ ಮುಂಚೆ ಒಂದು ತಟ್ಟೆಯಲ್ಲಿ 1 ಮುಟ್ಟಿಗೆ ಅಕ್ಕಿ ಹಾಕಬೇಕು. ದಿನಾನೂ ಅಕ್ಕಿ ಹಾಕಿಡಬೇಕು. ಒಂದು ಊಟ ಮಾಡೋಕ್ಕಿಂತ ಮುಂಚೆ 1 ಮುಟ್ಟಿಗೆ ಅಕ್ಕಿ ಹಾಕಬೇಕು. ಅದನ್ನು ಏಕಾದಶಿನ ಹಾಕಬಾರ್ದು. ದ್ವಾದಶಿ ದಿನ ಅದನ್ನು ದಾನ ಕೊಡಬೇಕು. ಈ ರೀತಿ ಮಾಡೋದರಿಂದ ನಿಮಗೆ ಅನ್ನದಲ್ಲಿ ಕೊರತೆ ಇರೋಂಗಿಲ್ಲ, ದಾರಿದ್ರ್ಯ ದೂರವಾಗುತ್ತದೆ. ಆಮೇಲೆ ಒಂದು ಮುತ್ತೈದೆಗೆ ಕುಬುಸು 2 ತೆಂಗಿನಕಾಯಿ ಎಲೆ ದಕ್ಷಿಣೆ ಇಟ್ಟು ದಾನ ಕೊಡಬೇಕು. ಏನೇ ದಾನ ಕೊಟ್ಟರೂ ದ್ವಾದಶಿ ದಿನ ದಾನ ಕೊಡಬೇಕು. ನಮಸ್ಕಾರ ಗೆಳತಿಯರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ನನ್ನ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.